ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕರ್ನಾಟಕದ ಹೆಮ್ಮೆಯಾದ ಹಂಪಿಯ ಪ್ರಸಿದ್ಧ ಕಲ್ಲಿನ ರಥದ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ. ನೀವು ಈಗ ನೋಡುತ್ತಿರುವ ಈ ರಥ ಸಾಮಾನ್ಯ ರಥವಲ್ಲ. ಇದು ವಿಜಯನಗರ ಸಾಮ್ರಾಜ್ಯದ ವೈಭವ, ಶಿಲ್ಪಕಲೆ ಮತ್ತು ಇಂಜಿನಿಯರಿಂಗ್ ಕೌಶಲ್ಯದ ಪ್ರತೀಕವಾಗಿದೆ. ಈ ಕಲ್ಲಿನ ರಥವನ್ನು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾಯಿತು. ಇದು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಾಣಗೊಂಡಿದೆ. ಮೊದಲ ನೋಟಕ್ಕೆ ಇದು ನಿಜವಾದ ರಥದಂತೆ ಕಾಣುತ್ತದೆ. ಅನೇಕರು ಈ ರಥದ ಚಕ್ರಗಳು ಹಿಂದೆ ತಿರುಗುತ್ತಿತ್ತಂತೆ ಎಂದು ಹೇಳುತ್ತಾರೆ. ಆದರೆ ಇಂದು ಅವುಗಳನ್ನು ಸಂರಕ್ಷಣೆಗಾಗಿ ಸ್ಥಿರಗೊಳಿಸಲಾಗಿದೆ. ಈ ರಥವು ಗರುಡ ದೇವರಿಗೆ ಸಮರ್ಪಿತವಾದ ಒಂದು ಸಣ್ಣ ದೇವಾಲಯವಾಗಿದೆ. ರಥದ ಸುತ್ತಲಿನ ಪ್ರತಿಯೊಂದು ಶಿಲ್ಪವೂ ವಿಜಯನಗರ ಕಲೆಯ ಅದ್ಭುತ ಉದಾಹರಣೆಯಾಗಿದೆ. 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ನಂತರ ಹಂಪಿಯ ಅನೇಕ ಕಟ್ಟಡಗಳು ನಾಶವಾದರೂ ಈ ಕಲ್ಲಿನ ರಥ ಇಂದಿಗೂ ಭವ್ಯವಾಗಿ ನಿಂತಿದೆ. ಇದರಿಂದಲೇ ಹಂಪಿ ಇಂದು ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ ಮತ್ತು ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಗುರುತಿಸಲ್ಪಟ್ಟಿದೆ. ಕಲ್ಲಿನಿಂದ ಮಾಡಿದ ಈ ರಥ ಕೇವಲ ಒಂದು ಸ್ಮಾರಕವಲ್ಲ, ಅದು ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಭಾರತೀಯ ಶಿಲ್ಪಕಲೆಯ ಅಮರ ಸಂಕೇತವಾಗಿದೆ. ಹಂಪಿಗೆ ಭೇಟಿ ನೀಡಿದರೆ ಈ ಕಲ್ಲಿನ ರಥವನ್ನು ನೋಡದೆ ಹಿಂದಿರುಗಬೇಡಿ. ಇದು ನಮ್ಮ ಕರ್ನಾಟಕದ ಹೆಮ್ಮೆ.